ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ತಿಂಡಿಗೆ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ನಂದು ತಮ್ಮನೇಲಿ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಾನು ಅಷ್ಟಪ್ಪ ಇದ್ದಿದ್ದು ಹೇಗೆ ಸಣ್ಣ ಅದೇ ಅಷ್ಟು ಹೇಗೆ ಸಣ್ಣ ಅದೇ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ನ ನಿಮಗೂ ಕೂಡ ಯಾರಾದರೂ ದಪ್ಪ ಇದ್ದರೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಬಂದುಬಿಟ್ಟು 88 kg ಹೋಗಿದ್ದೆ ನಾನು. ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅಷ್ಟೊಂದು ವೆಯ್ಟ್ ಓವರ್ ಆಗಿರಲಿಲ್ಲ. ಡೆಲಿವರಿ ಆದಮೇಲೆ ಏನಾಯಿತು ಏನೋ ಗೊತ್ತಿಲ್ಲ ನನಗೆ, ತುಂಬ ವೆಯ್ಟ್ ಜಾಸ್ತಿ ಆಗೋಯಿತು. ಅಂದರೆ ತಿಂದ ತಕ್ಷಣ ಮಲಗೋದು ಆ ಥರ ಮಾಡ್ತೀವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ ನನಗೆ ತುಂಬ ಓವರ್ ವೆಯ್ಟ್ ಆಗೋಯಿತು. ಕೆಲವರು ಬಾಣಂತನ ಅದರಲ್ಲಿ ದಪ್ಪ ಆಗ್ತಾರೆ, ಕೆಲವರು ಬಟ್ ಹೇಗಿರ್ತಾರೋ ಹಾಗೆ ಇರ್ತಾರೆ. ಬಟ್ ನನ್ನ ಬಾಡಿ ಹೇಗಾಯಿತು ಏನೋ ಗೊತ್ತಿಲ್ಲ, ತುಂಬ ಓವರ್ ವೆಯ್ಟ್ ಆಗೋಯಿತು. ಲಿಮಿಟಲ್ಲೇ ತಿಂತಿದ್ದೆ ಆವಾಗ್ಲೂ, ಆದರೆ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಓವರ್ ವೆಯ್ಟ್ ಆಗಿಬಿಡ್ತು. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ವಲ್ಲ, ಅದಕ್ಕೋಸ್ಕರ ತುಂಬ ವೆಯ್ಟ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಹೇಗಾದರೂ ಮಾಡಿ ಸಣ್ಣ ಆಗಲೇಬೇಕು ಅಂತ ಫಸ್ಟು ಮೈಂಡಲ್ಲಿ ಡಿಸೈಡ್ ಆದೆ. ನಾವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ನಾವು ಮೈಂಡಲ್ಲಿ ಫಸ್ಟು ಡಿಸೈಡ್ ಆಗಬೇಕು. ಯಾವುದಾದ್ರೂ ಹಾಗೇ ಆಗುತ್ತೆ ಅಂದರೆ ಯಾವುದಾದ್ರೂ ಪ್ರಯತ್ನ ಪಟ್ಟರೆ ಅಂತೂ ಯಾವುದೇ ಕಾರಣಕ್ಕೂ ಆಗ್ದಂಗಂತೂ ಇರೋದಿಲ್ಲ. ನಾವು ಆಗುತ್ತಾ ಅಂತ ಕ್ವಶ್ಚನ್ ಮಾರ್ಕ್ ಮಾಡ್ಕೊಂಡ್ರೆ ಅದು ಹಾಗೇ ಉಳ್ಕೊಳುತ್ತೆ, ಕ್ವಶ್ಚನ್ ಮಾರ್ಕ್ ಆಗೇ ಉಳ್ಕೊಳುತ್ತೆ ನಮ್ಮ ಲೈಫಲ್ಲಿ. ಹಾಗೇ ಆಗುತ್ತೆ, ಇದು ನಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಅಂತ ನಾವು ನಮ್ಮ ಮೈಂಡಲ್ಲಿ ನಿರ್ಧಾರ ಮಾಡ್ಕೊಂಡ್ರೆ ಯಾರಾದ್ರೂ ಅಷ್ಟೇ, ಸಣ್ಣ ಆಗಬೇಕು ಅನ್ನೋ ವಿಚಾರ ಅಲ್ಲ, ಎನಿವನ್ ಯಾವುದಾದ್ರೂ ವಿಚಾರ ಆದರೂ ಅಷ್ಟೇ, ನಾವು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋಕ್ಕೂ ಮುಂಚೆ ನಾವು ಮೈಂಡಲ್ಲಿ ಫಸ್ಟು ಫಿಕ್ಸ್ ಆಗಿಬಿಡ್ಬೇಕು. ನಾವು ಆಗುತ್ತಾ ಅನ್ನೋ ಕ್ವಶ್ಚನ್ ಮಾರ್ಕ್ ಇರಬಾರ್ದು, ಹಾಗೇ ಆಗುತ್ತೆ ಅನ್ನೋ ಥರ ನಾವು ಕಾನ್ಫಿಡೆನ್ಸ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ಹಾಗೇ ಆಗುತ್ತೆ. ಫಸ್ಟು ನಾನು ಡಿಸೈಡ್ ಆದೆ ಮೈಂಡಲ್ಲಿ ಸಣ್ಣ ಆಗಲೇಬೇಕು ಅಂತ. ನಾನು ಡಿಸೈಡ್ ಆಗಿಬಿಟ್ಟು ನಾನು ಫಸ್ಟು ವಾಕ್ ಸ್ಟಾರ್ಟ್ ಮಾಡ್ಕೊಂಡೆ. ವಾಕು ಡೈಲಿ 1ರಿಂದ 1.5 ಗಂಟೆ ಅಂತೂ ವಾಕು ಡೈಲಿ ಮಾಡ್ತಿದ್ದೆ. ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಇದ್ದರೆ ಬೆಳಗ್ಗೆ ಟೈಮ್ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗಿದ್ದರೆ ಆಗ್ತಿರಲಿಲ್ಲ. ಸಾಯಂಕಾಲ 5 ಗಂಟೆ 5:30 ಮೇಲೆ 6-6:30ವರೆಗೂ ವಾಕೆಂತೂ ತಪ್ಪಿಸ್ತಾ ಇರಲಿಲ್ಲ. ವಾಕ್ ಮಾಡ್ಕೊಂಡೆ. ಹಾಗೆ ಕೆಲವೊಂದು ಸಲ ಬೇಗ ಎದ್ದರೆ ಬೆಳಗ್ಗೆ ಟೈಮು 1-2-3 ತಿಂಗಳು ಎಕ್ಸಸೈಸ್ನ ಕೂಡ ಮಾಡಿದ್ದೀನಿ ನಾನು. ಅಂದರೆ ತುಂಬ ಓವರಾಗಿ ಎಕ್ಸಸೈಸ್ ಏನು ಮಾಡಲಿಲ್ಲ ನಾನು, ಸ್ವಲ್ಪ ಚಿಕ್ಕ ಪುಟ್ಟ ಎಕ್ಸಸೈಸ್ ಒಂದು ಹಾಫ್ ಆನ್ ಅವರ್ ಅಷ್ಟೇ. ಅದರಲ್ಲೂ ನನಗೆ ಗೊತ್ತಿರೋ ಅಂಥ ಎಕ್ಸಸೈಸು ನಮ್ಮ ಸ್ಕೂಲ್ಗಳಲ್ಲೆಲ್ಲ ಹೇಳ್ಕೊಡ್ತಿದ್ರಲ್ಲ, ಆ ಎಕ್ಸಸೈಸ್ ಅಷ್ಟೇ ನಾನು ಮಾಡಿರೋದು. ತುಂಬ ಓವರ್ ಎಕ್ಸಸೈಸ್ ಏನು ಮಾಡಿಲ್ಲ. ಆ ಥರ ಕೆಲವೊಂದು ಎಕ್ಸಸೈಸ್ ಮಾಡಿದೆ, ಅದು ಕೂಡ ಚೆನ್ನಾಗಿ ನನಗೆ ವರ್ಕ್ ಆಯಿತು. ಚೆನ್ನಾಗಿ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ಆಯಿತು. ಹಾಗೆ ನಾನು ಫುಡ್ಡಲ್ಲೂ ಕೂಡ ಸ್ವಲ್ಪ ಲಿಮಿಟ್ ಮಾಡ್ಕೊಂಡೆ. ಅಂದರೆ ರೈಸ್ ಐಟಮ್ ಸ್ವಲ್ಪ ಲಿಮಿಟ್ ಮಾಡಿದೆ, ಬೇರೆ ಥರ ಯಾವುದೇ ಥರ ಲಿಮಿಟ್ ಮಾಡಲಿಲ್ಲ, ಎಲ್ಲ ತಿಂತಿದ್ದೆ. ಬಟ್ ರೈಸ್ ಒಂದು ಫುಲ್ ಕಡಿಮೆ ಮಾಡ್ಕೊಂಡೆ. ರೈಸಲ್ಲಿ ತುಂಬ ಕಾರ್ಬ್ಸ್ ಇರೋದ್ರಿಂದ ವೆಯ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಶುಗರ್ ಲೆವೆಲ್ ಸ್ವಲ್ಪ ರೈಸಲ್ಲಿ ಜಾಸ್ತಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ರೈಸಲ್ಲಿ ತುಂಬ ಇರುತ್ತೆ. ಹಾಗೆ ನಾನು ಚಪಾತಿ, ಓಟ್ಸ್ ಆ ಥರ, ರೊಟ್ಟಿ, ಚಪಾತಿ, ಮುದ್ದೆ ಆ ಥರ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಟೈಮು ಪಲಾವು, ಚಿತ್ರಾನ್ನ ಆ ಥರ ಏನಾದರೂ ಮಾಡಿದ್ರೆ, ಪುಳಿಯೋಗರೆ ಆ ಥರ ಮಾಡಿದ್ರೆ ನಾನು ಬೆಳಗ್ಗೆ ಟೈಮ್ ಟಿಫನ್ ಆ ಥರ ತೊಗೊತಿರ್ಲಿಲ್ಲ. ನನಗೆ ಅಂತಲೇ ಓಟ್ಸ್ ಮಾಡ್ಕೊತಾ ಇದ್ದೆ. ಓಟ್ಸಲ್ಲಿ ತುಂಬ ರೆಸಿಪೀಸ್ ಬರುತ್ತೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನಾನು ಕೆಲವೊಂದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಓಟ್ಸಲ್ಲಿ ಮಾಡ್ಕೊತಾ ಇದ್ದೆ, ಇಲ್ಲ ಉಪ್ಪಿಟ್ಟು, ಇಲ್ಲ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಬಿಟ್ಟು ಉಪ್ಪಿಟ್ಟು ಆ ಥರ ಮಾಡ್ಕೊತಾ ಇದ್ದೆ. ಇಲ್ಲಾಂದರೆ ಚಪಾತಿ, ಇಲ್ಲಾಂದರೆ ರೊಟ್ಟಿ ಆ ಥರ, ಇಲ್ಲಾಂದರೆ ಕೆಲವೊಂದು ಟೈಮ್ ಸ್ಮೂತಿ ಆ ಥರನೂ ಕೂಡ ಮಾಡ್ಕೊತಾ ಇದ್ದೆ. ಕೆಲವೊಂದು ಟೈಮ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಅಂದರೆ ನಮ್ಮ ಲೇಡೀಸ್ಗೆ ಆದಷ್ಟು ಬೇಗ ಆಗೋದು ಅಂದರೆ ಸ್ಮೂತಿನೂ ಕೂಡ ಬೇಗ ಆಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು, ಎಲ್ಲ ಒಂದು ಫ್ರೂಟ್ಸು ಮತ್ತು ಓಟ್ಸ್ 1-2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನಾನು ಆ ಥರನೂ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೆ. ಬೆಳಗ್ಗೆ ಟೈಮ್ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಹಾಗೆ ಮಧ್ಯಾಹ್ನ ಲಂಚ್ ಕೂಡ ಮಾಡ್ತಾಯಿದ್ದೆ. ಮಧ್ಯಾಹ್ನ ಏನು ತೊಗೊತಿದ್ದೆ, ಮುದ್ದೆ ತೊಗೊತಿದ್ದೆ, ಇಲ್ಲಾಂದರೆ ಚಪಾತಿ ತೊಗೊತಾ ಇದ್ದೆ. ಅದರಲ್ಲೂ ಲಿಮಿಟಾಗಿ ತೊಗೊತಾ ಇದ್ದೆ. ಮುದ್ದೆ ಏನಾದರೂ ತೊಗೊಂಡ್ರೆ ಅರ್ಧ ಮುದ್ದೆ ತೊಗೊಂಡು ಒಂದು ಸ್ವಲ್ಪ ರೈಸ್ ತೊಗೊತಿದ್ದೆ ಅಷ್ಟೇ, ಸ್ವಲ್ಪ ರೈಸ್ ತೊಗೊತಿದ್ದೆ. ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಹಾಗೆ ನಮಗೆ ಕೆಲವೊಂದು ಸಲ ಹೊಟ್ಟೆ ಹಸಿದಾಗ ನಾನು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡೆ. ತರಕಾರಿಗಳು ಗೆಡ್ಡೆಕೋಸು, ಬೀಟ್ರೋಟು, ಕ್ಯಾರೆಟು, ಸೌತೆಕಾಯಿ ತೊಗೊಳೋದ್ರಿಂದನೂ ಕೂಡ ಬೇಗ ಡೈಜೆಷನ್ ಆಗುತ್ತಲ್ಲ, ಅದರಿಂದನೂ ಕೂಡ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾನು ಇನ್ ಬಿಟ್ವೀನ್ ಏನಾದರೂ ಹೊಟ್ಟೆ ಹಸಿದ್ರೆ ತರಕಾರಿ ಒಂದು ಬೌಲ್ ಒಂದು ಬಟ್ಲು ಅದ್ರ ಫುಲ್ ಬರ್ತಿ ನಾನು ತಿಂದುಬಿಡ್ತಿದ್ದೆ. ಒಂದು ಬಟ್ಲು ಫುಲ್ ಹೊಟ್ಟೆ ಏನಾದರೂ ಹಶ್ವಾದರೆ ಆ ಥರ ಮಾಡ್ಕೊತಾ ಇದ್ದೆ. ಎನಿವನ್ ಯಾವುದಾದ್ರೂ ಫ್ರೂಟ್ಸು ಯಾವುದಾದ್ರೂ ಆಯಿತು, ಫ್ರೂಟ್ಸ್ ತೊಗೊತಿದ್ದೆ. ಮನೇಲಿ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ಫ್ರೂಟ್ಸ್ ತೊಗೊತಾ ಇದ್ದೆ. ಬೆಳಗ್ಗೆ ಟೈಮ್ 9 ಗಂಟೆ ಆ ಥರ ಟಿಫನ್ ಮಾಡ್ಕೊಂಡ್ರೆ 11 ಗಂಟೆಲಿ ಏನಾದರೂ ಒಂದು ಸ್ನ್ಯಾಕ್ಸ್ ತೊಗೊತಾ ಇದ್ದೆ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎನಿವನ್ ಯಾವುದಾದ್ರೂ ಆಯಿತು, ಮನೇಲಿ ಯಾವುದಿರುತ್ತೆ ಅದನ್ನ ತೊಗೊತಾ ಇದ್ದೆ. ತರಕಾರಿ ಇಲ್ಲ ಹಣ್ಣು ಯಾವುದಾದ್ರೂ ಒಂದು ತೊಗೊತಿದ್ದೆ. ಆಗ ನನಗೆ ಮ್ಯಾನೇಜ್ ಆಗೋದು. ಈಗ ನಾನು ಡಯಟ್ ಮಾಡ್ತಿದ್ದೀನಿ ಅಂತಲೂ ಕೂಡ ನನಗೆ ಫೀಲ್ ಆಗ್ತಿರಲಿಲ್ಲ. ಮ್ಯಾನೇಜ್ ಆಗೋದಲ್ಲ, ನನಗೆ ಹೊಟ್ಟೆನೂ ಕೂಡ ಹಶ್ವಾಗ್ತಾ ಇರಲಿಲ್ಲ. ಆದಷ್ಟು ನಾನು ತರಕಾರಿನ ಜಾಸ್ತಿ ತಿಂತಾಯಿದ್ದೆ. ಹಾಗೆ ಸೊಪ್ಪಿನ ಪಲ್ಯ ಆ ಥರ ಏನಾದ್ರು ತೊಗೊಂಡ್ರೆ ಚಪಾತಿನ 1-2, 1-1.5-2 ಅಷ್ಟೇ ತೊಗೊಳ್ಳೋದು. ಸ್ವಲ್ಪ ಪಲ್ಯಗಳನ್ನ ಜಾಸ್ತಿ ತೊಗೊತಾ ಇದ್ದೆ. ಪಲ್ಯ ಐಟಮ್ಸ್ನ ಜಾಸ್ತಿ ತೊಗೊಂಡು ಚಪಾತಿ, ರೊಟ್ಟಿ ಆ ಥರದನ್ನ ಕಡಿಮೆ ಮಾಡ್ಕೊಂಡ್ಬಂದೆ.
ರೊಟ್ಟಿ ಏನಾದರೂ ತೊಗೊಂಡ್ರೆ ಒಂದೇ ಒಂದು ರೊಟ್ಟಿ ತೊಗೊಂಡು ಪಲ್ಯನ 2-3 ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಪಲ್ಯನೇ ಜಾಸ್ತಿ ತಿಂತಿದ್ದೆ. ಹಾಗೆ ಅದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟ್, ಸಲಾಡ್ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ. ನಾವು ಗ್ರೀನರಿಯಾಗಿ ಸಲಾಡ್ ತಿನ್ನೋದ್ರಿಂದ, ಸೌತೆಕಾಯಿ ತಿನ್ನೋದ್ರಿಂದನೂ ಕೂಡ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ನೈಟ್ ಊಟಕ್ಕೆ ಆದಷ್ಟು ಲೈಟ್ ವೆಯ್ಟಾಗಿ ನೈಟ್ ಊಟನ ಲೈಟ್ ವೆಯ್ಟಾಗಿರಬೇಕು. ಯಾವತ್ತೂ ನಾವು ಲೈಟ್ ವೆಯ್ಟಾಗಿ ತೊಗೋಬೇಕಾಗಿರುತ್ತೆ. ಗಂಜಿ, ರಾಗಿ ಗಂಜಿ ಆ ಥರನೂ ತೊಗೋಬೋದು. ನಾನು ಕೆಲವೊಂದು ಟೈಮ್ ರಾಗಿ ಗಂಜಿನೇ ತೊಗೊತಾ ಇದ್ದೆ. 1 ಲೋಟ ರಾಗಿ ಗಂಜಿ ತೊಗೊಂಡ್ಬಿಟ್ಟು ಯಾವುದಾದ್ರೂ ಒಂದು ಫ್ರೂಟ್ ತೊಗೊತಾ ಇದ್ದೆ. ನನಗೆ ಸಾಕಾಗೋದು ಅದನ್ನೇ. ಮಧ್ಯಾಹ್ನ ಎಲ್ಲ ಸ್ವಲ್ಪ ತರಕಾರಿ ಮತ್ತು ಚಪಾತಿ ಎಲ್ಲ ತಿಂದಿರ್ತಿದ್ನಲ್ಲ, ಅದೇ ಸಾಕಾಗೋದು ನನಗೆ. ನೈಟ್ ಆದಷ್ಟು ಸ್ವಲ್ಪ ಲಿಕ್ವಿಡ್ ಆ ಥರ ಐಟಮ್ಸ್ ತೊಗೊತಾ ಇದ್ದೆ. ಕೆಲವೊಂದು ಟೈಮ್ ಓಟ್ಸು ಕೂಡ ನೈಟ್ ಮಾಡ್ಕೊತಾ ಇದ್ದೆ. ಓಟ್ಸಿಂದನೂ ಕೂಡ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ನೀವು ಟ್ರೈ ಮಾಡಿ. ಹಾಗೆ ಓಟ್ಸ್ ಸ್ಮೂತಿ ಆ ಥರನೂ ಕೂಡ ಮಾಡ್ಕೊತಾ ಇದ್ದೆ. ಆದಷ್ಟು ನಾನು ಹೇಳೋದೇನೆಂದರೆ ನೈಟ್ ಟೈಮ್ ಫುಲ್ಲು ಸ್ವಲ್ಪ ಆದಷ್ಟು ಲಿಕ್ವಿಡ್ ಥರನೇ ತೊಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆ ವೆಯ್ಟ್ ಮ್ಯಾನೇಜ್ ಮಾಡಬೇಕು ಅಂದವರು ಸ್ವಲ್ಪ ನೈಟ್ ಆದಷ್ಟು ಬೆಳಗ್ಗೆ ಮಧ್ಯಾಹ್ನ ತಿಂದಿದ್ದು ಬೇಗ ಡೈಜೆಷನ್ ಆಗುತ್ತೆ. ಹಾಗೆ ನಾವು ಓಡಾಡ್ತೀವಿ, ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಗ ಇದಾಗುತ್ತೆ. ಬಟ್ ನೈಟ್ ಒಂದಿರೋದು ಸ್ವಲ್ಪ ಆದಷ್ಟು ಲಿಕ್ವಿಡ್ ಐಟಮ್ಸು ಆದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನಮಗೂ ಒಳ್ಳೆಯದು. ಆದಷ್ಟು ನಾನು ಹೇಳೋದೇನೆಂದರೆ 7ರಿಂದ 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಬಿಡ್ತಿದ್ದೆ ನಾನು. ಮಾಡಿರೋದೇನು ಅಂದರೆ 7 ಗಂಟೆಗೆ ಊಟ ಮಾಡ್ತಿದ್ದೆ. ಕೆಲವೊಂದು ಟೈಮ್ ಏನು 7 ಗಂಟೆಗೆ ಊಟ ಮಾಡ್ತಿದ್ದೆ ನಾನು. 7 ಗಂಟೆಗೆ ಊಟ ಮುಗಿಸ್ಕೊಂಡ್ರೆ 16 ಅವರ್ ಫಾಸ್ಟಿಂಗ್, ಇಂಟರ್ಮಿಟೆಡ್ ಫಾಸ್ಟಿಂಗ್ ಆ ಥರನೂ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು 7 ಗಂಟೆಗೆ ಮುಗಿಸ್ಕೊಂಡ್ರೆ 11 ಗಂಟೆ ಆ ಥರ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊತಾ ಇದ್ದೆ. ಆ ಥರ ಬ್ರೇಕ್ಫಾಸ್ಟ್ ಅಂದರೆ 11 ಗಂಟೇಲಿ ಏನಾದರೂ ಚಪಾತಿ ಇಲ್ಲ ಸ್ಮೂತಿ ಆ ಥರ ಕೂಡ ಮಾಡ್ಕೊತಾ ಇದ್ದೆ. ಅಂದರೆ 16 ಅವರ್ ನಾವು ಉಪವಾಸ ಇದ್ದ ಥರನೂ ಆಗುತ್ತೆ. ಅದರಿಂದನೂ ಕೂಡ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆದಷ್ಟು ಬೇಗ ಊಟ ಮುಗಿಸಿದ್ರೆ ನಾವು ಸ್ವಲ್ಪ ಓಡಾಡೋದು ಆ ಥರ ಅರಗ್ಬಿಡುತ್ತೆ. ನಾವು ಏನು ತಿಂದ್ರೂ ಕೂಡ ನಾವು ತಿಂದ ತಕ್ಷಣ ಮಲಗಿಬಿಟ್ರೆ ನಾವು ಯಾವುದೇ ರೀತಿ ತಿಂದಿದ್ದು ಕೂಡ ಅರಗಲ್ಲ. ಐ ಮೀನ್ ಡೈಜೆಷನ್ ಆಗೋಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಡೈಜೆಷನ್ ಆಗಲಿಲ್ಲ ಅಂದ್ರೂ ಕೂಡ ವೆಯ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಊಟ ಮಾಡಿದ್ರೇ ಬೇಗ ಡೈಜೆಷನ್ ಆಗುತ್ತೆ, ಬೇಗ ಸರಿಯಾಗುತ್ತೆ. ಆದಷ್ಟು 7ರಿಂದ 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ರೆ ಅಟ್ಲೀಸ್ಟ್ ಓಡಾಡ್ತೀವಿ ನಾವು 9-10 ಗಂಟೆ ಮಲಗ್ತೀವಿ ಅಂದರೆ 1-2 ಅವರ್ ಆಗಿರುತ್ತೆ, ನಾವು ತಿಂದಿರೋದು ಡೈಜೆಷನ್ ಆಗಿರುತ್ತೆ ಚೆನ್ನಾಗಿ. ಹಾಗೆ ಆದಷ್ಟು ಚೆನ್ನಾಗಿ ನೀರನ್ನ ಅತಿ ಜಾಸ್ತಿಯಾಗಿ ಕುಡಿಬೇಕಾಗುತ್ತೆ. ನಾನು 4 ಲೀಟ್ರ್ ನೀರು ಅಂತೂ ಕುಡಿತಿದ್ದೆ. ನಾನು ಬಾಟ್ಲಿಗೆ ತುಂಬಿಸಿಟ್ಕೊಬಿಡ್ತಿದ್ದೆ. ಇಷ್ಟು ನೀರು ಕುಡಿಲೇಬೇಕು ಅಂತ ಅಂದ್ಬಿಟ್ಟು ಆದಷ್ಟು ನಾವು ನೀರನ್ನ ಜಾಸ್ತಿ ತೊಗೋಬೇಕಾಗುತ್ತೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಜೀರಿಗೆ ನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೆ. ನಾನು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ, ಬೇಕು ಅಂದವರು ಅದನ್ನು ಕೂಡ ಚೆಕ್ ಮಾಡಿ. ಜೀರಿಗೆನ ಕುದಿಸ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಲೆಮನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ತೊಗೊತಾ ಇದ್ದೆ. ಅದರಿಂದನೂ ಕೂಡ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನಾನು ಇನ್ಯಾವುದೇ ರೀತಿ ಮಾಡಿಲ್ಲ. ಜೀರಿಗೆ ಮತ್ತು ಶುಂಠಿ ಕಷಾಯ ಆ ಥರ ಕೂಡ ಬೆಳಗ್ಗೆ ಟೈಮ್ ಎದ್ದ ತಕ್ಷಣ 1 ಲೋಟ ಕುಡಿದ್ಬಿಡ್ತಿದ್ದೆ. ಹಾಗೆ 1 ಲೋಟ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಇವಾಗ ಎದ್ದ ತಕ್ಷಣ 1 ಲೋಟ ಬಿಸಿನೀರು ಕುಡಿದ್ಬಿಟ್ಟು ನನ್ನ ಡೇ ಸ್ಟಾರ್ಟ್ ಆಗೋದೇ ನಾನು ಬಿಸಿನೀರಿಂದ 1 ಲೋಟ ಅರ್ಧ ಲೀಟ್ರ್ ಬಿಸಿನೀರಂತೂ ನಾನು ಎದ್ದ ತಕ್ಷಣ ಕುಡಿತೀನಿ. ಅದಾದಮೇಲೆ ನನ್ನ ನೆಕ್ಸ್ಟ್ ಕೆಲಸ. ಹಾಗೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದವರು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತೂ ಇರಲೇಬೇಕಾಗುತ್ತೆ. ವಾಕು ಇಲ್ಲ ಎಕ್ಸಸೈಸು ಎನಿವನ್ ಯಾವುದಾದ್ರೂ ಒಂದು ಮಾಡಲೇಬೇಕಾಗುತ್ತೆ. ನಾನು ಇವಾಗ್ಲೂ ಕೂಡ ಒಂದು 45 ಮಿನಿಟ್ಸ್ ವಾಕ್ ಮಾಡ್ತೀನಿ. ವಾಕ್ ಮಾಡೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಅದಕ್ಕೋಸ್ಕರ ನಾವು 45 ಮಿನಿಟ್ಸ್ ಆದ್ರೂ ವಾಕ್ ಮಾಡಲೇಬೇಕಂತೆ. ಅದಕ್ಕೋಸ್ಕರ ವಾಕ್ ಮಾಡ್ತೀನಿ. ತುಂಬ ಸುಸ್ತಾಗಿದೆ, ತುಂಬ ಜಾಸ್ತಿ ನನಗೆ ಕೆಲಸ ಇದೆ ಎಂದಾಗ ಆಗಲ್ಲ. ಬಟ್ ಮಾಮೂಲಿ ಮನೇಲಿ ಫ್ರೀ ಆಗಿದ್ದೀನಿ, ಸ್ವಲ್ಪ ಇವತ್ತು ಜಾಸ್ತಿ ಕೆಲಸ ಆಗಲಿಲ್ಲ ನನಗೆ ಅನ್ನೋ ದಿನ ನಾನಂತೂ ವಾಕಂತೂ ಯಾವತ್ತೂ ಮಿಸ್ ಮಾಡಲ್ಲ. ವಾಕಂತೂ ಮಾಡೇ ಮಾಡ್ತೀನಿ. ರೇರು ನನಗೆ ಹುಷಾರಿಲ್ಲ, ನನಗೆ ಆಗ್ತಾನೇ ಇಲ್ಲ ಅನ್ನೋ ದಿನ ಮಾತ್ರ ನಾನು ವಾಕ್ ಮಾಡಲ್ಲ ಅಷ್ಟೇ. ಇವಾಗ್ಲೂ ಕೂಡ ನಾನು ವಾಕೆಂದು ನಾನು ಯಾವುದೇ ಊರಿಗೆ ಹೋದ್ರೂ ಕೂಡ ನಾನು ವಾಕ್ ಮಾಡೋದನ್ನು ಬಿಡಲ್ಲ. ಒಂದು 45 ಮಿನಿಟ್ಸ್ ಆದ್ರೂ ನಾನು ವಾಕ್ ಮಾಡೇ ಮಾಡ್ತೀನಿ. ವಾಕ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂದವರು ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಯಾವುದಾದ್ರೂ ಒಂದು ಸ್ವಲ್ಪನಾದರೂ ಮಾಡಲೇಬೇಕಾಗುತ್ತೆ. ನಾವು ಏನೇ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ರೂ ಕೂಡ ಸ್ವಲ್ಪ ವಾಕು ಎಕ್ಸಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆ ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಹಾಗೆ ಯಾವುದೇ ರೀತಿ ಜಿಮ್ಗೂ ಕೂಡ ಹೋಗಿಲ್ಲ, ಯಾವುದೇ ರೀತಿ ಡಯಟಿಸ್ಟ್ ಆ ಥರನೂ ಕೂಡ ನಾನು ಯಾವುದೇ ರೀತಿ 1 ರೂಪಾಯಿನೂ ಕೂಡ ಯಾರಿಗೂ ದುಡ್ಡು ಕೊಟ್ಟು ವೇಸ್ಟ್ ಮಾಡಿಲ್ಲ. ನನಗೆ ತಿಳಿದ ಮಟ್ಟಿಗೆ ನನ್ನ ಫುಡ್ಡಲ್ಲಿ ನಾನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಆ ರೀತಿ ಕಂಟ್ರೋಲ್ ಮಾಡ್ಕೊಂಬಂದೆ. ಕೆಲವರು ಯಾವುದೋ ಡಯಟಿಸ್ಟ್ ಹತ್ರನೋ ಏನೋ ಹೋಗ್ಬಿಟ್ಟು ಸಣ್ಣ ಆಗಿದ್ದಾಳೆ ಅಂತಾರೆ, ಕೇಳ್ತಾರೆ ನನ್ನೇ ಡೈರೆಕ್ಟಾಗಿ. ಬಟ್ ನಾನು ಯಾವುದೇ ರೀತಿ ಆ ಥರ ಮಾಡಿಲ್ಲ. ನಮ್ಮ ಮನೆಯವರಿಗೂ ಕೂಡ ಗೊತ್ತಿರುತ್ತೆ ನಾನು ಮನೇಲಿ ಏನು ಮಾಡಿದ್ದೀನಿ ಅಂತ. ನಾನು ಒಳ್ಳೆ ಹೆಲ್ತಿಯಾಗಿ ಡಯಟ್ ಮಾಡಿದ್ದೀನಿ. ಅದೇ ತಿನ್ನೋದ್ರಲ್ಲಿ ಸ್ವಲ್ಪ ಲಿಮಿಟಾಗಿ ತಿಂದಿದ್ದೀನಿ. ಆದಷ್ಟು ನೀವು ಸ್ವಲ್ಪ ರೈಸ್ನ ಕಡಿಮೆ ಮಾಡ್ಕೊಳ್ಳಿ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ.
ನಾನು ಸ್ವಲ್ಪ ರೈಸ್ ಐಟಮ್ಸ್ ಕಡಿಮೆ ಮಾಡಿಕೊಂಡು ಚಪಾತಿ ಆ ಥರ ತೊಗೊಂಡೆ ಅಂತ ಹೇಳ್ತೀನಲ್ಲ. ಕೆಲವೊಂದು ಟಿಪ್ಸ್ನ ನಿಮಗೂ ಕೂಡ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ನಾವು ಸಣ್ಣ ಆಗಬೇಕು ಅಂದರೆ ಏಕ್ ತುಮ್ ಅಂತೂ ಯಾವುದೇ ಕಾರಣಕ್ಕೂ ಸಣ್ಣ ಆಗಲ್ಲ. ನಾವು ಏಕ್ ತುಮ್ ಅಂತೂ ದಪ್ಪ ಆಗಿರಲ್ಲ. ನಿಧಾನವಾಗಿ ಹೇಗೆ ದಪ್ಪ ಆಗಿರ್ತೀವಿ ಹಾಗೆ ನಿಧಾನವಾಗಿ ಸಣ್ಣ ಆಗಬೇಕು. ಎಲ್ಲದಕ್ಕೂ ಸ್ವಲ್ಪ ಟೈಮು ಒಂದು ಬೇಕಾಗುತ್ತೆ. ಅದಕ್ಕೂ ಕೂಡ ಸ್ವಲ್ಪ ದಿನ ಕಾಯ್ದುಬಿಟ್ಟು ವೆಯ್ಟ್ ಲಾಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಕೆಲವೊಂದು ಟಿಪ್ಸ್ ಇನ್ನೂ ಏನಾದರೂ ಬೇಕು ಅನಿಸಿದ್ರೆ, ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಯಾವ ಥರನಾದರೂ ವಿಡಿಯೋ ಬೇಕು ಅಂದ್ರೂ ಕೂಡ ತಿಳಿಸಿ. ನಾನು ಆ ಥರನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸುಮ್ಮನೆ ಬೇರೆ ಕಡೆ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಅವರು 2 ದಿನದಲ್ಲಿ ಸಣ್ಣ ಆಗ್ತೀನಿ, 1 ತಿಂಗಳಲ್ಲಿ ಸಣ್ಣ ಆಗ್ತೀರಾ, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅನ್ನೋದಕ್ಕಿಂತ ವೇಸ್ಟ್ ದುಡ್ಡು ಖರ್ಚು ಮಾಡೋಕ್ಕಿಂತ ನಿಮ್ಮ ಫುಡ್ಡಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.